Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಮೊದಲನೇದಾಗಿ ಪ್ರಾಮಿಸ್ ಮಾಡ್ತಿದ್ದಾರೆ, ನಿಮ್ಗೆ ಯಾವಾಗ್ಲೂ ಅವರು ಸಹಾಯ ಸಹಕಾರನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಗೆ ಏನ್ ಬೇಕು ಅದನ್ನ ಅವರು ಕೊಡ್ತಾರೆ. ಜೊತೆಗೆ ಯಾರಿಗೆ ನಿಮ್ಮ ಸಹಾಯದ ಅಗತ್ಯ ಇದೆಯೋ ಅದನ್ನ ನೀವು ಮಾಡಿ ನಿಮ್ಗೆ ಸಹಾಯನ ಗುರುಗಳು ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಶತ್ರುಗಳು ನಿಮ್ಮ ಮುಖಾಂತರನೇ ಅವ್ರಿಗೆ ಬೇಕಾಗಿರೋ ಹಾಗೆ ಸತ್ಯನ ಅಥವಾ ಸುಳ್ಳನ್ನ ಹೇಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಹೇಳ್ಸಿ ನಿಮ್ಮ ಮನೆಗೆ ಒಂದಷ್ಟು ತೊಂದರೆ ಮಾಡುವಂಥದ್ದು ಅಥವಾ ನಿಮ್ಮ ಮನೇನ ಕ್ರಯ ವಿಕ್ರಯ ಅಂದ್ರೆ ಮಾರೋದು, ಬಾಡಿಗೆ ಕೊಡೋದು, ಸಮಥಿಂಗ್ ಏನೋ ಆ ಥರದ್ದು ಮಾಡಿಸುವಂತ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಅದೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ಯಾವಾಗ್ಲೂ ಸ್ಟ್ರಾಂಗ್ ಆಗಿರಿ. ನಿಮ್ಮ ಮನೇಲಿ ನೆಗೆಟಿವಿಟಿ ಇದೆ ನಿಜ, ಬಟ್ ಆ ನೆಗೆಟಿವಿಟಿನ ದೂರ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಮಾರ್ಗಗಳು ಇದೆ. ಸೊ ಅದರಿಂದ ಒಳ್ಳೆ ರೀತಿ ಪಾಸಿಟಿವ್ ಎನರ್ಜಿ ನಿಮ್ ಜೀವನಕ್ಕೆ ಬರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮನೇಲಿ ಹೋಮ ಹವನಗಳನ್ನ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಭಕ್ತಿ ಮಾರ್ಗದಲ್ಲಿ ನಡೀರಿ, ಕುಲದೇವತಾ ಪೂಜಾನ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮುಖಾಂತರನೇ ಸುಳ್ಳು ಹೇಳ್ಸಿ, ನಿಮ್ಮ ಮುಖಾಂತರನೇ ನಿಮ್ಗೇನೆ ತೊಂದರೆ ತರೋದಕ್ಕೆ ನಿಮ್ಮ ಶತ್ರುಗಳು ನಿಮ್ಮನ್ನ ಬಳಸ್ಕೊಳ್ತಿದ್ದಾರೆ, ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ಸಾಕಷ್ಟು ಪ್ರಯೋಗಗಳು ಆಗಿದೆ. ನಿಮ್ಮ ಮೈಂಡ್ ಅಪ್ಸೆಟ್ ಆಗಿ ನಿಮ್ಗೆ ಮೈಂಡ್ ಅಲ್ಲಿ ಸಮಥಿಂಗ್ ಏನೋ ಒಂದು ಪ್ರಯೋಗದ ಮುಖಾಂತರ ಕಳಿಸಿ, ಆ ಪ್ರಯೋಗ ಇದಿಷ್ಟು ತಲೆಯ ಭಾಗ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ. ಜೊತೆಗೆ ಯಾವ ವ್ಯಕ್ತಿ ಜೊತೆ ನೀವೇನ್ ಮಾತಾಡ್ಬೇಕಾಗಿರುತ್ತೆ ಆ ಮಾತನ್ನ ಮಾತಾಡ್ದಿರೋ ಹಾಗೆ, ಮತ್ತೆ ಅವ್ರಿಗೆ ಬೇಕಾಗಿರೋ ಹಾಗೆ ನಿಮ್ಮ ಬಾಯಿಂದ ಮಾತುಗಳು ಬರೋ ಹಾಗೆ ಬರ್ಸುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಡಿಸ್ಟೆನ್ಸ್ ಅಲ್ಲಿ ನಿಮ್ಮ ಬೌಂಡ್ರಿನ ಹೈ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಬೌಂಡ್ರಿಗಳಲ್ಲಿ ಎಸ್ಪೆಷಲಿ ಬೌಂಡ್ರಿಗಳಲ್ಲಿ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಹೆಚ್ಚಿನ ಎಚ್ಚರಿಕೆನ ವಹಿಸೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ನಿಮ್ಮ ಮೇಲೆ ಯಾರು ಪ್ರಯೋಗ ಮಾಡಿದ್ದಾರೆ ಆ ಪ್ರಯೋಗ ಅವರಿಗೆ ಹಿಂದಿರುಗೋ ಹಾಗೆ ನೀವು ಮಾಡಲೇಬೇಕು, ಮಾಡಿ ಅನ್ನುವಂಥದ್ದು ಇದೆ. ಯಾರು ನಿಮ್ಮ ಮೇಲೆ ಪ್ರಯೋಗ ಮಾಡಿದಾರೋ ಆ ಪ್ರಯೋಗ ಅವರಿಗೆ ರಿಟರ್ನ್ ಆಗೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಲೈಕ್ ದಟ್ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಒಂದಷ್ಟು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ಅನ್ಕೊಂಡಿರುವಂತ ರೀತಿಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನ ಗುರುಗಳು ನಿಮ್ಮ ಜೀವನಕ್ಕೆ ಬರೋ ಹಾಗೆ ಮಾಡ್ತಾರೆ. ಜೊತೆಗೆ ಒಂದಷ್ಟು ಜನರಿಂದ ಸಾಕಷ್ಟು ಪಾಠನ ಕಲ್ತಿದ್ದೀರಾ, ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಸಹಾಯ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮಿಂದ ಒಂದಷ್ಟು ಜನರಿಗೆ ಸಹಾಯ ಆಗ್ಲಿ ಒಳ್ಳೆ ರೀತಿಲಿ, ಬೇರೆಯವರಿಗೂ ಕೂಡ ನಿಮ್ಮ ಸಹಾಯ ದಕ್ಕಿದಾಗ ನಿಮ್ಗೆ ಇನ್ನೊಂದಷ್ಟು ಬೇರೆ ಜನಗಳಿಂದ ಸಹಾಯ ಸಿಗತ್ತೆ ಅನ್ನುವಂಥದ್ದು ಇದೆ. ಚಾಮುಂಡೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ನಂಗೆ ಗೊತ್ತಿಲ್ಲ, ಹೇಳ್ಬೇಕು ಅನ್ನಿಸ್ತಾ ಇದೆ. ಬೆಳಿಗ್ಗೆ ದೇವಿ ಹಣೆಯಿಂದ ಕುಂಕುಮ ಬಿದ್ದಿತ್ತು. ಸೊ ಯಾರಿಗಾದ್ರೂ ಅಂತ ಪರಿಸ್ಥಿತಿ ಬಂದ್ರೆ ಸೊ ಧೈರ್ಯವಾಗಿ ಇರಿ, ಏನು ತೊಂದ್ರೆ ಆಗೋದಿಲ್ಲ. ಆಯ್ಸಿದ್ದಿದ್ದೆ ಅಷ್ಟು ಏನು ಮಾಡೋದಕ್ ಆಗೋದಿಲ್ಲ. ಇಲ್ಲ ಕಾರ್ಡ್ ಇಲ್ಲ, ಬಟ್ ಆತರ ಎನರ್ಜಿ ನಂಗೆ ಇಲ್ಲಿ ಇದೆ. ಸೊ ಕಾರ್ಡಿಗಿಂತ ನಂಗೆ ಹಾಗೇನೆ ವೈಬಲ್ಲೇ ಜಾಸ್ತಿ ಎನರ್ಜಿ ವೈಬ್ ರೀಡಿಂಗ್ ಬರ್ತಾ ಇದೆ. ತುಂಬಾ ಜನ ನಿಮ್ಗೋಸ್ಕರ ಒಳ್ಳೇದ್ ಮಾಡ್ತಿದ್ದಾರೆ, ತುಂಬಾ ಜನ ನಿಮ್ಗೋಸ್ಕರ ಕೆಟ್ಟದು ಮಾಡ್ತಿದ್ದಾರೆ. ಎಸ್ಪೆಷಲಿ ಫಿಮೇಲ್ಸ್ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆ ಮಾಡ್ತಿದ್ದಾರೆ. ಹುಷಾರಾಗಿ ಇರಿ. ಎಲ್ಲದಕ್ಕೂ ಒಂದಲ್ಲ ಒಂದು ಕಾರಣ ಇದೆ. ಸೊ ನಿಮ್ಮ ಮೈಂಡ್ ನ ಕಂಟ್ರೋಲ್ ಅಲ್ಲಿ ಇಟ್ಟಿರಿ ಅನ್ನುವಂಥದ್ದು ಇದೆ. ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ. ಹಾಗಾಗಿ ಆ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ಈ ಕಾರ್ಡಿಗೆ ಬಂದಿದೆ, ಬಟ್ ಈ ಕಾರ್ಡ್ ವೈಪ್ ಸ್ಟಾರ್ಟಿಂಗ್ ಇಂದಾನು ಬರ್ತಾ ಇತ್ತು. ಸೊ ಗುರುಗಳ ಆಶೀರ್ವಾದ ಇರೋವರೆಗೂ ನಿಮ್ಮನ್ನ ಯಾರು ಸಾವಿಗೆ ಕಳ್ಸೋದಕ್ಕೆ ಆಗೋದಿಲ್ಲ. ಸೊ ಸಮಥಿಂಗ್ ಏನೋ ಹಿಡನ್ ಶತ್ರುಗಳು ನಿಮ್ಮ ವಿರುದ್ಧ ಮಾರಣಾಂತಿಕವಾಗಿ ಏನೋ ಪ್ರಯೋಗ ಮಾಡಿದ್ದಾರೆ. ಸೊ ಮೈಂಡ್ ರಿಲೇಟೆಡ್ ಕೂಡ ಸಮಸ್ಯೆನ ಮಾಡಿದ್ದಾರೆ. ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಕಹಿ ಸುದ್ದಿ ಬಂದಾಗ ಹೆದರ್ಬೇಡಿ, ಧೈರ್ಯವಾಗಿ ನಿಲ್ಲಿ. ಭಯ ಬೇಡ ಅನ್ನುವಂಥದ್ದು ಇದೆ. ಭಯ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ವಿಭೂತಿನ ಧರಿಸಿ, ಇದರಿಂದ ಹೆಚ್ಚಿನ
ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ದಿನಾಗ್ಲೂ ವಿಭೂತಿ ಸೇವನೆ ಕೂಡ ಮಾಡಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಗುರುಗಳು ನಿಮ್ಗೆ ಯಾವಾಗ, ಎಲ್ಲಿ, ಹೇಗೆ, ಯಾರ ಮುಖಾಂತರ ಬೇಕಾದ್ರೂ ನಿಮ್ಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಅದೆಲ್ಲವೂ ಕೂಡ ನಿಮ್ಗೆ ಹೆಚ್ಚಿನ ಒಳಿತನ್ನೇ ಮಾಡುತ್ತೆ ಅನ್ನುವಂಥದ್ದು ಇದೆ. ಎಲ್ಲರೂ ಸರಿ ಸಮಾನರು ಅಂತ ನೀವು ನೋಡ್ತಿದ್ದೀರಾ, ಒಳ್ಳೆಯದನ್ನೇ ಒಳ್ಳೆ ರೀತಿಲಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಹಾಯ ಸಿಗಬಹುದು. ಸೊ ಕಾಯ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಎಲ್ಲ ಸಮಸ್ಯೆಗಳಿಗೂ ಅದು ಗ್ರಹ ದೋಷ ಆಗಿರ್ಲಿ, ಜನ ದೋಷ ಆಗಿರ್ಲಿ, ದೃಷ್ಟಿ ದೋಷ ಆಗಿರ್ಲಿ, ಪ್ರಯೋಗ ದೋಷ ಆಗಿರ್ಲಿ, ಪೂರ್ವಾರ್ಜಿತ ಕರ್ಮಫಲ ಆಗಿರ್ಲಿ, ಎಲ್ಲದಕ್ಕೂ ಪರಿಹಾರ ಇದೆ, ಚಿಕಿತ್ಸೆ ಇದೆ. ದೇಹದ ಯಾವುದೇ ಭಾಗದಲ್ಲಿ ಏನೇ ಸಮಸ್ಯೆ ಇದ್ರೂ, ಎಂಥ ಮಾರಣಾಂತಿಕವಾಗಿ ಇದ್ರೂ ಚಿಕಿತ್ಸೆ ಇದೆ. ಅವತ್ತು ಹೇಳುವಂಗೆ ಇವತ್ತು ಹೇಳುವಂಗೆ ಚಿಕಿತ್ಸೆ ಇದೆ. ನಿಮ್ ಬ್ರೈನ್ ಮೇಲೆ ಆಗಿರೋದನ್ನ ನೀವು ತಕ್ಕೊಳ್ಬೇಕು, ಅದಕ್ಕೂ ಚಿಕಿತ್ಸೆ ಇದೆ. ಅದನ್ನ ಮಾರ್ಗನ ತೋರ್ಸ್ಕೊಡೋದಕ್ಕೆ ಅಂತಾನೆ ಭಗವಂತ ಕಾಯ್ತಿದ್ದಾನೆ. ನೀವು ಭಗವಂತನ ಹತ್ರ ಹೋಗ್ತಾ ಇಲ್ಲ. ಆಂಜನೇಯನ ಮೊರೆ ಹೋಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಇಲ್ಲಾಂದ್ರೆ ಶಿವನ ಮೊರೆ ಹೋಗಿ ನಿಮ್ಮೆಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಸೊ ಇಲ್ಲಾಂದ್ರೆ ಧನ್ವಂತರಿ ಹೋಮ ಮಾಡ್ಕೊಳ್ಳಿ, ಇದರಿಂದ ಕೂಡ ನಿಮ್ಮ ಆರೋಗ್ಯದ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲ ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ, ಶತ್ರುಕಾಟ, ವಾಮಾಚಾರ ಮತ್ತೆ ಆರೋಗ್ಯದ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಸೊ ಪ್ರೊಟೆಕ್ಟರ್ ಇದ್ದಾರೆ ನಿಮ್ಮ ಗುರುಗಳು ನಿಮ್ಗೆ. ಸೊ ಸಾಕಷ್ಟು ಪ್ರೊಟೆಕ್ಟ್ ಮಾಡ್ತಾರೆ, ಭಯ ಬಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ರಕ್ಷೆಗೆ ಏನೇನ್ ಬೇಕೋ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ನಡೀರಿ, ಭಕ್ತಿನೇ ಶಕ್ತಿ ಅನ್ನುವಂಥದ್ದು ಇದೆ. ಜೊತೆಗೆ ಹಂಬಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಕ್ಯೂರ್ ಖಂಡಿತವಾಗ್ಲೂ ನಾಮ ಜಪ ಮಂತ್ರ ಜಪನ ಮಾಡಿ ಇದರಿಂದ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಹೀಗೆ ಕಠಿಣ ಶ್ರಮನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಕಾರ್ಮಿಕ್ ಡೆಬಿಟ್ ಇದೆ. ಹಳೆ ಸಾಲ ಮುಗಿಯೋವರೆಗೂ ಹೊಸ ಸಾಲ ಮಾಡಕ್ ಹೋಗ್ಬೇಡಿ. ಹಳೆ ಕರ್ಮನೇ ಇನ್ನ ಮುಗ್ದಿಲ್ಲ, ಹೊಸ ಕರ್ಮಗಳನ್ನ ಯಾಕೆ ಕಟ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಬಿ ಕೇರ್ಫುಲ್ ಯುವರ್ ಡೆಬಿಟ್. ಓಕೆ, ಸೊ ಡೆಬಿಟ್ ಕಾರ್ಡ್ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಿ. ಯಾರ್ದೋ ಕಾಲುಗಳಿಗೆ ಖಡ್ಗ ಮತ್ತು ಗೆಜ್ಜೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಅರ್ಧನಾರೀಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಟರಾಜನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಶಕ್ತಿ ಭಕ್ತಿಗಳ ಮಿಲನ ಆಗತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ದೇವಿ ವಾಪಸ್ ಬರ್ತಾಳೆ ನಿಮ್ಮ ಭಕ್ತಿಗೆ ಮೆಚ್ಚಿ ಅನ್ನೋದು ಅದರ ಅರ್ಥ. ಮೊದಲನೇದು, ಎರಡನೇದು, ಮೂರನೇದು, ಸೊ ಎಲ್ಲಾನು ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಎಲ್ಲೇ ಇದ್ರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಸೊ ಸಂತೋಷವಾಗಿ ಇರಿ ಅನ್ನುವಂಥದ್ದು ಇದೆ. ನೀವು ಸಂತೋಷವಾಗಿದ್ರೆ ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮನ್ನು ನೋಡಿ ಸಂತೋಷವಾಗಿ ಇರ್ತಾರೆ ಅನ್ನುವಂಥದ್ದು ಇದೆ. ಖುಷಿಯಾಗಿರಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, 2 ಕಾರ್ಡ್ ಇದೆ. ಸೊ ನಿಮ್ ಕೈಲಿ ಆಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಿದೆ ಅನ್ಕೊಂಡಾಗ ಗುರುಗಳ ಸಹಾಯನ ಕೇಳಿ, ಅವರು ನಿಮ್ಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರಕ್ಕೆ ಏನ್ ತೊಂದರೆನ ಅನುಭವಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಚಿಂತೆ ಬೇಡ, ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಬೆಳೆನೂ ಕೂಡ, ಬೆಳೆಗೆ ಒಳ್ಳೆ ಬೆಲೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಬೆಳಗಾಗೋದ್ರಷ್ಟರಲ್ಲಿ ನೀವು ಶ್ರೀಮಂತರಾದ್ರೂ ಆಗ್ಬಿಡ್ತೀರಾ ನಂಗೆ ಆ ಥರ ವೈಬ್ ಅನ್ನಿಸ್ತಾ ಇದೆ. ಸೊ ಮಲ್ಕೊಂಡು ಎದ್ದೇಳೋ ಅಷ್ಟರಲ್ಲಿ ನೀವು ನಿಜವಾಗ್ಲೂ ನಿಮ್ಮ ಡ್ರೀಮ್ ಹೌಸ್, ಡ್ರೀಮ್ ವೈಫ್ ಅಥವಾ ಡ್ರೀಮ್ ಹಸ್ಬೆಂಡ್, ಡ್ರೀಮ್ ಪರ್ಸನ್, ಒಂದ್ ರೀತಿ ಡ್ರೀಮ್ ಕಮ್ ಟ್ರೂ ಆಗ್ಬಿಡುತ್ತೆ ಅಂತ ಅನ್ನಿಸ್ತಾ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, 3 ಕಾರ್ಡ್ ಬಂದಿದೆ. ಸೊ ಡು ನಾಟ್ ಡೌಟ್ ಅಂತ ಇದೆ. ಸೊ ದ ಫೂಲ್ ಅಂತ ಇದೆ. ಮೂರ್ಖ ಗುರುಗಳನ್ನ ನಂಬೇಡಿ ಅಂತ ಇದೆ. ಡು ನಾಟ್ ಬಿ ಫೂಲ್ಡ್ ಬೈ ಫಾಲ್ಸ್ ಗುರುಸ್, ಟ್ರಸ್ಟ್ ಇನ್ ಬಾಬಾ ಅಂತ ಇದೆ. ಡು ನಾಟ್ ಡೌಟ್, ಇವರು ಮೂರ್ಖರೇ, ಅದ್ರ ಬಗ್ಗೆ ನಿಮ್ಗೆ ಎರಡು ಮಾತು ಬೇಡ, ಎರಡು ರೀತಿ ಗಮನ ಬೇಡ. ಇಂಥ ಮೂರ್ಖ ಗುರುಗಳನ್ನ ನಂಬಕ್ ಹೋಗ್ಬೇಡಿ. ಅವರು ಡೋಂಗಿ ಗುರುಗಳು ಅಥವಾ ಡೋಂಗಿ ಬಾಬಾಗಳಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಅನುಮಾನ ಬೇಡ ಅನ್ನುವಂಥದ್ದು ಇದೆ.
ಸೊ ಮಿರಾಕಲ್ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಯಾವಾಗ ನೀವು ಈ ಮೂರ್ಖ ಗುರುಗಳನ್ನ ನಂಬೋದನ್ನ ಬಿಡ್ತಿರೋ. ಎಸ್ಪೆಷಲಿ ನನ್ನಂಥವ್ರನ್ನ ನಂಬಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನನ್ನಂಥವ್ರನ್ನ ನಂಬಲಿಲ್ಲ ಅಂದ್ರೆ ನಿಮ್ಮ ಜೀವನ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಮಿರಾಕಲ್ ಹ್ಯಾಪನ್, ಲುಕ್ ಔಟ್ ದ ಮಿರಾಕಲ್ ಇನ್ ಯುವರ್ ಲೈಫ್. ನಿಮ್ ಲೈಫಲ್ಲಿ ಒಂದು ಮಿರಾಕಲ್ ರೀತಿ ಬದಲಾವಣೆ ಬರುತ್ತೆ. ಒಳ್ಳೇದಾಗ್ಲಿ. ಸೊ ಮುಂದಿನ ದಿನಗಳಲ್ಲಿ ಸ್ವತಂತ್ರವಾಗಿ ನಡೀತೀರಾ ಅನ್ನುವಂಥದ್ದು ಇದೆ. ಸೊ ನಡೀರಿ, ರಕ್ಷೆ ಅನ್ನೋದು ಇದೆ. ಎಲ್ಲೇ ಇದ್ರೂ ಖುಷಿಯಾಗಿ ಇರಿ. ದುಡ್ಡು ಬರ್ತಾ ಇದೆ, ಹುಷಾರಾಗಿ ಇರಿ. ಶತ್ರುಗಳು ನಿಮ್ಮ ಮುಖಾಂತರನೇ, ನಿಮ್ಮಿಂದನೇ ಅವ್ರಿಗೆ ಬೇಕಾದ ರೀತಿ ಹೇಳಿಸ್ತಾ ಇದ್ದಾರೆ ನಿಮ್ಮ ಬಾಯಿಂದ. ಎಚ್ಚರಿಕೆ. ಟೇಕ್ ಕೇರ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ಸೊ ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.